शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಆಗಲಿ 75 ವರ್ಷ ಆದ್ರೂ ಎಲ್ಲಾ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗುವರೆ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಆಶೆ ಅದ. ಏನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡ್ಬೇಕತ್ತಾರ, ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಬೇಕತ್ತಾರ, ಏನು ಸಾಧ್ಯ ಆಗೋದಿಲ್ಲ. ಮುಂಜಾನೆನ ದಲಿತರ ಹೆಸರು ಹೇಳ್ತೀರಿ, ದಲಿತರ ಹೆಂಡಿ ತಿಂದ್ರಿ, ಮುಸಲ್ಮಾನರ ಹೆಸರು ಹೇಳ್ತೀರಿ, ಅವ್ರು ತಿಂದ್ರಿ, ಬ್ಯಾಕ್ವರ್ಡ್ ಕ್ಲಾಸ್ನ ಹೇಳ್ತೀರಿ, ಅವ್ರು ತಿಂದ್ರಿ, ಎಸ್ ಟಿ ತಿಂದ್ರಿ, ಯಾರು ಉಳಿದಾರ್ರಿ ಬಾಕಿ? ಸತ್ಯವಾಗಿ ಹೇಳ್ತೀನಿ, ಮುಂದಿನ ಚುನಾವಣೆ ನಾಳೆನೇ ಆಗಲಿ, ಇನ್ನ 2 ವರ್ಷ ಬಿಟ್ಟಾಗ್ಲಿ, 2 ವರ್ಷ ಬಿಟ್ಟಾಗ್ಲಿ, ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದ್ರೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಯಜಮಾನ್ರೇ ನಾವು ಯಾವ ಶಬ್ದದಾಗ ಹೇಳ್ಬೇಕಿದೆ, ಯಾವ ಶಬ್ದದಾಗ ಹೇಳ್ಬೇಕು? ನಾನು ಹಿಂದೆ ಮಂತ್ರಿ ಆಗಿದ್ದ, ಕೇಂದ್ರ ಸರ್ಕಾರದಿಂದ ಕುಡಿಯುವ ನೀರು ಕುಡಿಯಲಿ, ಶುದ್ಧ ನೀರು ಕುಡಬೇಕು ಅನ್ನೋದು ಯೋಗ್ಯತೆ ಇರಲಿಲ್ಲ ಇವರಿಗೆ. ಹಣ ಬಿಡುಗಡೆ ಮಾಡಿದ್ರು ಕೂಡ ಇವತ್ತು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸ್ತಾ ಇಲ್ಲ ನಾಲಾಯಕರು. ಹ್ಯಾಂಗ್ ಮಾಡೋದು? ನೀವು ಎಷ್ಟು ಖರ್ಚು ಮಾಡಿದೆಪ್ಪ ಅಂತ ಕೇಳೋದು ಬೇಡ. ತಮ್ಮ ದುಡ್ಡನ್ನೆಲ್ಲನ ಏನೋ ಸತ್ಯಾನಾಶ ಮಾಡ್ತಾರ, ನಮ್ಮ ದುಡ್ಡನ್ನ ಮುಕ್ಳಿ ಬಡ್ಡಾಗಿ ಇಟ್ಕೊಂಡು ಕುಂದಿರ್ತಾರ. ಅದಕ್ಕೆ ನೋಡ್ರಿ, ಇವತ್ತೇನು ನಮ್ಮ ಮಹೇಶ್ ಅಣ್ಣ ಅವ್ರು ಹೇಳಿದಾರ, ಮಹೇಂದ್ರ ಅಣ್ಣ ಅವರು 100ಕ್ಕೆ 100 ಸತ್ಯ ಇದೆ. ಇದು ಸರ್ಕಾರನ ನೀವೇ ದಯವಿಟ್ಟು ನಿಮ್ಗೆ ಕ್ಷಮೆ ಮಾಡ್ತೀನಿ, ನೀವೇ ಆತ್ಮಲೋಕನೆ ಮಾಡಿ ಹೇಳ್ರಿ ದಯವಿಟ್ಟು. ನಾನು 45 ವರ್ಷ ಸರ್ಕಾರಗಳು ನೋಡಿದ್ರಿ, ವೀರೇಂದ್ರ ಪಾಟೀಲ್ ಕಾಲದಿಂದಲೂ ಇವತ್ತಿನವರೆಗೂ ನೋಡ್ತಾ ಇದ್ದೀನಪ್ಪ. ಇಂಥ ಸರ್ಕಾರ ಎಂದರೆ ಜನ್ಮದಾಗ ನಾವು ಕಂಡಿದ್ದೇವೆ ರೀ. ಇಂಥ ಫಲಸ ಸರ್ಕಾರನೇ ಯಾವತ್ತು ನೋಡ್ಲಿ. ಅಲ್ಲ ರೀ, ಮುಂಜಾನೆ ಹೇಳನ ಮುಸಲ್ರ ಹೆಸರು ಹೇಳ್ತೀರಿ, ಮಧ್ಯಾಹ್ನ ಆಗನ ದಲಿತರ ಹೆಸರು ಹೇಳ್ತೀರಿ, ಸಂಜೆ ಆಗನ ಬ್ಯಾಕ್ವರ್ಡ್ ಕ್ಲಾಸ್ ಹೆಸರು ಹೇಳ್ತೀರಿ. ಈ 3 ಸಮಾಜದಿಂದ ಸರ್ಕಾರ ಆಗ್ತದ? ಬೇರೆ ಸಮಾಜಗಳು ಯಾವ ಬೇಕಾಗೇ ಇಲ್ಲ ನಿಮ್ಗ. ತೋರಿಸ್ರಪ್ಪ ನಿಮ್ದು ಏನ್ ತೋರಿಸ್ತೀರಿ? ನೋಡ್ರಿ, ಒಂದು ಬರ್ಕೋರಿ, ನಾ ಹೇಳ್ತೀನಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದ್ರೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇಷ್ಟೊಂದು ಅವಮಾನ, ಇಷ್ಟೊಂದು ಅತ್ಯಾಚಾರ ನೋಡ್ರಿ. ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅಡ್ಡಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ನೋಡ್ರಿ. ಇಂಥದ್ದು ಎಂದರೆ ನೋಡಿದೀವಲ್ರಿ ನಾವು. ದಯವಿಟ್ಟು ಕೈ ಮುಗಿತೀನಿ, ನೀವೇ ಹೇಳ್ಬೇಕು. ಎಂದರೆ ನೋಡಿರಿ ನೀವು. ಇಷ್ಟು ಜನ 20 ವರ್ಷ 10 ವರ್ಷ ಪತ್ರಿಕೆಗಳು ಮಾಡಿದಿರಿ. ಯಾವ ಸರ್ಕಾರದ ಇಂಥ ಅವಮಾನದ ಕೆಲಸ ನೋಡಿದಿರಿ ಅಂತ ಹೇಳಿ ಅಲ್ರಿ. ಮುಂಜಾನೆನ ದಲಿತರ ಹೆಸರು ಹೇಳ್ತೀರಿ, ದಲಿತರ ಹೆಂಡಿ ತಿಂದ್ರಿ, ಮುಸಲ್ಮಾನರ ಹೆಸರು ಹೇಳ್ತೀರಿ, ಅವ್ರು ತಿಂದ್ರಿ, ಬ್ಯಾಕ್ವರ್ಡ್ ಕ್ಲಾಸ್ನ ಹೇಳ್ತೀರಿ, ಅವ್ರು ತಿಂದ್ರಿ, ಎಸ್ ಟಿ ತಿಂದ್ರಿ, ಯಾರು ಉಳಿದಾರ್ರಿ ಬಾಕಿ? ಯಾರು ಉಳಿದಾರ ಹೇಳಿ, ದಯವಿಟ್ಟು ಹೇಳಿ. ಅದಕ್ಕೆ ನಿಜವಾಗಿ ನಮಗಂತೂ ತುಂಬಾ ಈ ಸರ್ಕಾರ ಅಂತೂ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ. ಮುಸಲ್ಮಾನರಿರಲಿ, ದಲಿತರಿರಲಿ, ಬ್ಯಾಕ್ವರ್ಡ್ ಕ್ಲಾಸ್, ಇವ್ರೇನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡ್ಬೇಕತ್ತಾರ, ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಬೇಕತ್ತಾರ, ಏನು ಸಾಧ್ಯ ಆಗೋದಿಲ್ಲ. ಸತ್ಯವಾಗಿ ಹೇಳ್ತೀನಿ, ಮುಂದಿನ ಚುನಾವಣೆ ನಾಳೆನೇ ಆಗಲಿ, ಇನ್ನ 2 ವರ್ಷ ಬಿಟ್ಟಾಗ್ಲಿ, 2 ವರ್ಷ ಬಿಟ್ಟಾಗ್ಲಿ, ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ನಾ ಹೇಳ್ತೀನಪ್ಪ. ಅಷ್ಟೇ. ಮುಂದಿನ ಮುಖ್ಯಮಂತ್ರಿ ನೋಡ್ರಿ, ಮುಂದಿನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ಪಕ್ಷದ ನಾಯಕರುಗಳು, ಹಿರಿಯರು. ಅದು ನಾವು ನೀವು ಅಥವಾ ಮತ್ತೊಬ್ರು ಅಲ್ಲ. ಏನ್ ತೀರ್ಮಾನ ಮಾಡ್ತಾರ ಅವ್ರು ಆಗಿರ್ತಾರ ಅಷ್ಟೇ. ವಿಜೇಂದ್ರ ಅವರಾದ್ರೂ ಸಂತೋಷದ, ನೀವಾದ್ರೂ ಸಂತೋಷದ, ಮತ್ತೊಬ್ರಾದ್ರೂ ಸಂತೋಷ. ನಮಗೇನು ಅಸಮಾಧಾನ ಏನಿಲ್ಲ. ನೋಡ್ರಿ, ನಾವು ದಲಿತರು 50 ವರ್ಷದಿಂದ ಈ ರಾಜಕಾರಣ ನಾವು ನೋಡಿದೀವಿ. ದಲಿತರಿಗೆ ಮಾಡ್ಬೇಕು ಅನ್ನೋದು ಬಬ್ಬೆ ನಂದಂತೂ ಖಾಯಂ ಸಾಯುತ್ತಾನೆ ಇರುವುದೇ. ಆಡ್ಲಿ ಬಿಡ್ಲಿ, ಈಗೂ ನಾ ಹೇಳ್ತೀನಿ, ದಲಿತರು ಈ ರಾಜ್ಯಕ್ಕೆ, ನಾನಂತಲ್ಲ, ಯಾರೋ ಒಬ್ಬ ನಮ್ಮ ದಲಿತ ಒಬ್ಬ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ಲಿ. 75 ವರ್ಷ ಆದ್ರೂ ಎಲ್ಲಾ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗುವರೆ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಆಶೆ ಅದಪ್ಪ. ಅಷ್ಟೇ. ಮಾಡ್ತದೋ ಬಿಡುತ್ತೋ ಪಕ್ಷ ನನಗ್ ಬಿಟ್ಟದ್ದಲ್ಲ. ನನ್ನ ಆಶೆ ಏನೇನು ಇಲ್ಲ. ನನ್ನ ಜೀವನದಲ್ಲಿ ದೇವ್ರ ಎಲ್ಲನೂ ಕೊಟ್ಟಾನ. ನಾನು ಯಾರಿಗೂ ಕೈ ಒಡ್ಲಾರ್ದನೆ ಲಕ್ಷಾಂತರ ರೊಕ್ಕ ನನಗೆ ಕೊಟ್ಟಾನ, ನನ್ನ ಆಸ್ತಿ ಕೊಟ್ಟಾನ, ನನ್ನ ಮಕ್ಕಳು ಕೊಟ್ಟಾನ. ಆದ್ರೆ ನನಗೆ ಯಾವುದು ಬಾಕಿ ಇಲ್ಲ ಜೀವನದಲ್ಲಿ. ಕೇಂದ್ರದಲ್ಲಿಯೂ ಮಂತ್ರಿ ಆಗೀನಿ, ರಾಜ್ಯದಲ್ಲಿ 19 ವರ್ಷ ಮಂತ್ರಿ ಆಗಿ ಮಾಡಿದ್ದೀನಿ,
45 ವರ್ಷ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೀನಿ. ಇಲ್ಲಿ ಬಿಟ್ಟು ಚಿಕ್ಕೋಡಿಗೆ ಹೋಗಿದ್ದೀನಿ. ಚಿಕ್ಕೋಡಿನಲ್ಲಿ 3 ಚುನಾವಣೆ ಹೆದರ್ಸಿನಿ, 3 ಬೇರೆ ಬೇರೆ ಪಕ್ಷಗಳಿಂದ ಹೆದರ್ಸಿನಿ. ಗಂಡಸರು ಮಾಡ್ತಾರ ಯಾರೇ? ಆದ್ರೆ ಇಲ್ಲ ಅಂದ್ರೆ ನೋಡ್ರಿ ನನ್ನ ವೈಯಕ್ತಿಕವಾಗಿ ನಾನು ಏನೂ ಬಿಡೋದಿಲ್ಲ, ನನ್ನ ಸಮಾಜಕ್ಕೋಸ್ಕರ ಬಿಡ್ತೀನಿ ಅಷ್ಟೇ. ಅಲ್ಲ, ಬಾಕಿ ಇಲ್ಲ ಅಂತ